ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬಂಡಿ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ, ನಮ್ಮೂರಿನ ಬಂಡಿ ಹಬ್ಬಕ್ಕೆ. ಆ್ಯಕ್ಚುಲಿ ನಿನ್ನೆನೇ ಬಂಡಿ ಹಬ್ಬ ಆಯಿತು. ಇವತ್ತು ಜಾತ್ರೆಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನನ್ನ ತಮ್ಮ. ನಾನು ಜಾತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನನ್ನ ಹುಡುಗ ಕೂಡ ಹೇಳ್ದ ನಾನು ಬರ್ತೀನಿ ಅಂತ. ನನ್ನ ಹುಡುಗ ಕೂಡ ಬಂದಿದ್ದಾನೆ ಜಾತ್ರೆಯಲ್ಲಿ. ಅವನು ಬಂದು ವೇಟ್ ಮಾಡ್ತಿದ್ದಾನಂತೆ. ನಮಗೆ ಸ್ವಲ್ಪ ಲೇಟ್ ಆಯಿತು, ಅವನು ಆಲ್ರೆಡಿ ಬಂದು ನಮಗೋಸ್ಕರ ಅಂತ ವೇಟ್ ಮಾಡ್ತಾ ಇದ್ದಾನೆ. ಬನ್ನಿ ಹೋಗೋಣ. ನಮ್ಮೂರಿನ ಜಾತ್ರೆ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಜಾತ್ರೆಯಲ್ಲಿ ನನ್ನ ಹುಡುಗ ಕೂಡ ಸಿಕ್ಕಿದ. ಅವನ ಜೊತೆ ಜಾತ್ರೆ ಎಲ್ಲ ಸುತ್ತಾಡ್ತಾ ಇದ್ದೆ. ತುಂಬ ಖುಷಿ ಆಯಿತು, ಯಾಕೆಂದರೆ ಫಸ್ಟ್ ಟೈಮ್ ನಾವಿಬ್ಬರು ನಮ್ಮೂರಿನ ಜಾತ್ರೆಯಲ್ಲಿ ಈ ಥರ ತಿರುಗಾಡ್ತಾ ಇರೋದು. ಮೊದಲೆಲ್ಲ ತಿರುಗಾಡುವಾಗ ತುಂಬ ಭಯ ಆಗ್ತಿತ್ತು, ಯಾಕಂದರೆ ಯಾರಾದರೂ ನೋಡಿ ಮನೇಲಿ ಹೇಳ್ಬೋದೇನೋ ಅಂತ. ಬಟ್ ಈಗ ಆ ಥರ ಇಲ್ಲ, ತುಂಬ ಖುಷಿ ಆಗುತ್ತೆ. ನಮ್ಮೂರಲ್ಲಿ ನನ್ನ ಹುಡುಗನ ಜೊತೆ ಇಷ್ಟೆಲ್ಲ ಜನರ ಮಧ್ಯೆ ಕೈ ಕೈ ಹಿಡ್ಕೊಂಡು ತಿರುಗಾಡೋದು ಎಷ್ಟು ಚೆಂದ ಅಲ್ವಾ? ನಾವೆಷ್ಟು ಲಕ್ಕಿ ಅಂದರೆ ಅದೇ ಟೈಮ್ಗೆ ಸರಿಯಾಗಿ ದೇವರು ಬಂತು. ನಾವು ಅಲ್ಲಿರುವಾಗಲೇ ದೇವರು ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ನಿನ್ನೆ ಕೂಡ ದೇವರು ಬಂದಿತ್ತು, ಬಟ್ ನಾವು ಮನೆಯಿಂದ ಬರೋಕ್ಕೆ ಲೇಟಾಗಿತ್ತು. ಹಾಗಾಗಿ ನಿನ್ನೆ ದೇವ್ರು ನೋಡೋದಕ್ಕೆ ನಮಗೆ ಸಿಕ್ಕಿಲ್ಲ. ಬಟ್ ಇವತ್ತು ನಾವು ಜಾತ್ರೆಗೆ ಬಂದಾಗನೇ ದೇವರು ಬಂದಿದ್ದು, ತುಂಬಾ ಖುಷಿ ಆಯಿತು. ಪಾಪ ನನ್ನ ಹುಡುಗ, ನಾನೇನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ನಾನು ಏನು ಕೇಳಿದ್ರು ಅದನ್ನು ಇಲ್ಲ ಅಂತ ಹೇಳ್ದೇನೆ ಕೊಡಿಸ್ತಾನೆ. ಅವನ ಜೊತೆ ಇರುವಾಗ ನಾನು ಯಾವಾಗಲೂ ಮಗು ಥರನೇ ಆಗಿಬಿಡ್ತೀನಿ. ಹಾಗೆ ನಾವಲ್ಲಿಂದ ಜೋಳ ತಿನ್ನೋದಕ್ಕೆ ಅಂತ ಬಂದ್ವಿ. ಮೊದಲು ಜಾತ್ರೆಯಲ್ಲಿ ನಾವಿಬ್ಬರು ತಿರುಗಾಡೋದಕ್ಕೇ ಭಯ ಪಡ್ತಾ ಇದ್ವಿ. ಬಟ್ ಇವಾಗ ನೋಡಿ, ಜನರ ಮಧ್ಯೆನೇ ನಾವು ಈ ಥರ ಕಾರ್ನೆಲ್ಲ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ತುಂಬ ಖುಷಿಯಿಂದ ಇದ್ದೀವಿ. ಹಾಗೆ ಅಲ್ಲಿಂದ ನಾವು ಹೋಗಿದ್ದು ಐಸ್ ಕ್ರೀಮ್ ತಿನ್ನೋಕ್ಕೆ. ನಾವು ಯಾವಾಗಲೂ ಮೀಟ್ ಆದಾಗ ಐಸ್ ಕ್ರೀಮ್ ತಿಂದ್ಕೊಂಡೇ ಮನೆಗೆ ಬರೋದು. ಐಸ್ ಕ್ರೀಮ್ ತಿಂದೇ ನಾವು ಮನೆಗೆ ಬಂದಿದ್ದು ಹಿಸ್ಟ್ರಿಲೇ ಇಲ್ಲ ಅಂತ ಅನಿಸುತ್ತೆ. ಅದರಲ್ಲೂ ಜಾತ್ರೆ ಹೋದಾಗ ಐಸ್ ಕ್ರೀಮ್ ಅಂಗಡಿ ನೋಡಿದಾಗಲೂ ಐಸ್ ಕ್ರೀಮ್ ತಿಂದೇ ಇರೋದಕ್ಕಾಗುತ್ತಾ ಹೇಳಿ? ನನಗೆ ಇಯರಿಂಗ್ ಅಂದರೆ ತುಂಬಾ ಇಷ್ಟ. ನಾನು ಎಲ್ಲೇ ಹೋದರೂ ಕೂಡ ಒಂದು ಇಯರಿಂಗ್ ತಗೊಳ್ತೀನಿ. ಇಲ್ಲ ಅಂದರೆ ನನ್ನ ಹುಡುಗ ಆದರೂ ಕೂಡ ನನಗೆ ಇಯರಿಂಗ್ ಯಾವಾಗಲೂ ಕೊಡಿಸ್ತಾನೆ ಇರ್ತಾನೆ. ಜಾತ್ರೆಗೆ ಹೋದಾಗಲೂ ಕೂಡ ಇಯರಿಂಗ್ ತಗೋ ಅಂತ ಅವನೇ ಒಂದು ಇಯರಿಂಗ್ ಸೆಲೆಕ್ಟ್ ಮಾಡ್ದ. ಇದು ನಮ್ಮೂರಿನ ಜಾತ್ರೆ. ಇವತ್ತು ನಮ್ಮೂರಿನ ಜಾತ್ರೆಯಲ್ಲಿ ನನ್ನ ಹುಡುಗನ ಜೊತೆ ಸುತ್ತಾಡಿದ್ದು ನನಗೆ ತುಂಬಾ ಖುಷಿ ಆಯಿತು. ಈ ವರ್ಷ ಅಷ್ಟೇ ಅಲ್ಲ, ಪ್ರತಿ ವರ್ಷ ಕೂಡ ನನ್ನ ಹುಡುಗನ ಜೊತೆ ನಾನು ಇದೇ ಥರ ನಮ್ಮೂರಿನ ಜಾತ್ರೆಯಲ್ಲಿ ಸುತ್ತಾಡಬೇಕು ಅನ್ನೋ ಆಸೆ ನನಗೆ.